ನಮಸ್ಕಾರ. ಮುಖ್ಯಾಂಶಗಳು. 2021-22ರ ಆಯವ್ಯಯದಲ್ಲಿ ಯುವ ಸಮೂಹದ ಅಭಿವೃದ್ಧಿಗೆ ಆದ್ಯತೆ, ಎಲ್ಲ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಒತ್ತು, ಸಚಿವೆ ನಿರ್ಮಲಾ ಸೀತಾರಾಮನ್. ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಿಲ್ಲ, ಬೇಡಿಕೆ ಅನುಸಾರ ರಾಜ್ಯಗಳಿಗೆ ದಾಸ್ತಾನು, ಸಚಿವ ಡಿವಿ ಸದಾನಂದಗೌಡ. ಭಯೋತ್ಪಾದನಾ ಚಟುವಟಿಕೆಗಳ ನಿಯಂತ್ರಣಕ್ಕೆ ಉಗ್ರಗಾಮಿ ನಿಗ್ರಹ ದಳ ರಚನೆ, ಸೈಬರ್ ಅಪರಾಧಗಳ ಪತ್ತೆಗೆ ಅಗತ್ಯ ಕ್ರಮ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ರಸ್ತೆ ಅಪಘಾತ ನಿಯಂತ್ರಣಕ್ಕೆ ಜನಜಾಗೃತಿ, ತರಬೇತಿ ಅವಧಿಯಲ್ಲಿಯೇ ಚಾಲಕರಿಗೆ ಅರಿವು ಮೂಡಿಸಲು ಕ್ರಮ, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ. ವಾರ್ತೆಗಳ ವಿವರ. ಬಜೆಟ್ ಮೇಲಿನ ಚರ್ಚೆಗೆ ರಾಜ್ಯಸಭೆಯಲ್ಲಿಂದು ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸುದೀರ್ಘ ಉತ್ತರ ನೀಡಿದರು. ರಕ್ಷಣಾ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಯಾವುದೇ ಕೊರತೆ ಮಾಡಿಲ್ಲ, ಬಂಡವಾಳ ವೆಚ್ಚದಲ್ಲಿ %18.8 ವೃದ್ಧಿಯಾಗಿದೆ, ಆರೋಗ್ಯ, ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಬಜೆಟ್ನಲ್ಲಿ ಹೆಚ್ಚಿನ ಹಣ ಒದಗಿಸಲಾಗಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿದ್ದ ಎಲ್ಲ ನ್ಯೂನತೆಗಳನ್ನು ನಿವಾರಿಸಿ ಫಲಾನುಭವಿಗಳಿಗೆ ಉದ್ಯೋಗ ಮತ್ತು ಕೂಲಿ ದೊರಕುವಂತೆ ಮಾಡಲಾಗಿದೆ, ನಿರುದ್ಯೋಗ ಸಮಸ್ಯೆಯ ನಿವಾರಣೆಗೆ ಹಾಗೂ ಆರ್ಥಿಕ ಪುನಶ್ಚೇತನಕ್ಕೆ ಹಲವು ಉಪಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ವಿವರ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗುವ ಕಾರ್ಯ ಮಾಡುತ್ತಿದೆ, ಶ್ರೀಸಾಮಾನ್ಯರ ಮಧ್ಯಮ ವರ್ಗದ ಏಳಿಗೆಗೆ ಹಲವು ಕ್ರಮ ರೂಪಿಸಿದೆ ಎಂದರು. ಶ್ರೀಮಂತರಿಗಾಗಿ, ಶ್ರೀಮಂತರಿಗೋಸ್ಕರ, ಶ್ರೀಮಂತರಿಗಾಗಿಯೇ ಇರುವ ಬಜೆಟ್ ಎಂದು ಟೀಕೆ ಮಾಡಿದ ಪ್ರತಿಪಕ್ಷ ಸದಸ್ಯರಿಗೆ ಉತ್ತರಿಸಿದ ಅವರು, ಪ್ರಧಾನಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಬಡವರಿಗಾಗಿ 1,67,00,000ಕ್ಕೂ ಅಧಿಕ ಮನೆಗಳ ನಿರ್ಮಾಣವಾಗಿದೆ, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 11 ಕೋಟಿ ರೈತರಿಗೆ ಪ್ರಯೋಜನ ದೊರೆತಿದೆ, ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯ ಲಾಭವನ್ನು 9 ಕೋಟಿಗೂ ಅಧಿಕ ರೈತರು ಪಡೆದಿದ್ದಾರೆ, ಮುದ್ರಾ ಯೋಜನೆಯಡಿ 27,000 ಕೋಟಿಗೂ ಅಧಿಕ ಸಾಲ ನೀಡಲಾಗಿದೆ, ಲಾಕ್ಡೌನ್ ಸಂದರ್ಭದಲ್ಲಿ 80 ಕೋಟಿ ಬಡಜನರಿಗೆ ಗರೀಬ್ ಕಲ್ಯಾಣ್ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಣೆ ಮಾಡಲಾಗಿದೆ, ಉಜ್ವಲ ಯೋಜನೆ ಅಡಿಯಲ್ಲಿ ದೇಶದ ಬಡ ಮಹಿಳೆಯರು ಲಾಭ ಪಡೆಯುತ್ತಿದ್ದಾರೆ, ಇದೆಲ್ಲವೂ ಬಡವರಿಗೆ ನೀಡಲಾಗಿರುವ ನೆರವುಗಳೇ ಹೊರತು ಶ್ರೀಮಂತರಿಗಲ್ಲ ಎಂದರು. Another place, sir. While I have given you half a compliment, I have to hold back the other half of the compliment. Second place, sir. Third place, sir, quoting Dr. Geeta Gopinath, who said it's mechanical, growth happens and all that. Says, so don't claim credit for that growth. It's also a little assertion by the former finance minister, sir. I'm quoting from his speech. ಆಯವ್ಯಯ ಯುವಕರ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದು, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಮಾಡಲಾಗಿರುವ ಹಂಚಿಕೆಯಲ್ಲಿ ಯಾವುದೇ ಖೋತವಾಗಿಲ್ಲ, ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳವಾಗಿದೆಯೇ ಹೊರತು ಕೊರತೆಯಾಗಿಲ್ಲ, ಸುಳ್ಳು ಸುದ್ದಿಗಳನ್ನು ಹರಡುವುದು ಅನಗತ್ಯ ಎಂದರು. World is seeing how we in India have had less deaths per million. We in India have less active cases when there are countries which are seeing wave after wave. And this handling is entirely due to the coming up front and leading from the front by the Prime Minister, and the common people of India had common cause with the way he was dealing with it as a result. ನಂತರ ಸಭಾಪತಿ ಎಂ ವೆಂಕಯ್ಯನಾಯ್ಡು, ಈ ಅಧಿವೇಶನ %99 ಫಲಪ್ರದವಾಗಿತ್ತು, ಈ ವಾರದಲ್ಲಿನ ಫಲಪ್ರದತೆ %82 ಮೊದಲ ವಾರಕ್ಕೆ ಹೋಲಿಸಿದರೆ ಪ್ರತಿಶತ 130 ಒಟ್ಟಾರೆ 30 ನಿಮಿಷಗಳ ಕಲಾಪ ಪ್ರತಿಭಟನೆಯಿಂದ ವ್ಯರ್ಥವಾಗಿದೆ ಎಂದು ವಿವರ ನೀಡಿದರು. 100 ಸದಸ್ಯರು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯ ಹಾಗೂ ಬಜೆಟ್ 2021 ಮೇಲೆ ಮಾತನಾಡಿದ್ದಾರೆ. 3 ವಿಧೇಯಕಗಳು ಅನುಮೋದನೆ ಪಡೆದಿವೆ ಎಂದು ತಿಳಿಸಿದರು. ನಿವೃತ್ತರಾಗುತ್ತಿರುವ ಸದಸ್ಯರಾದ ಗುಲಾಂ ನಬಿ ಆಜಾದ್, ಮೊಹಮ್ಮದ್ ಫಯಾಜ್, ಶಂಶೇರ್ ಸಿಂಗ್ ಹಾಗೂ ನಜೀರ್ ಅಹಮದ್ ಅವರಿಗೆ ಶುಭ ಕೋರಿದರು. ನಂತರ ಸದನವನ್ನು ಮಾರ್ಚ್ 8ಕ್ಕೆ ಮುಂದೂಡಿದರು. ದೇಶದಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಕ್ಕೆ ವ್ಯಾಪಕ ಬೇಡಿಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಸೂಕ್ತ ಹಣಕಾಸು ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ.
ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿ ಉದ್ಯೋಗ ಖಾತರಿ ಯೋಜನೆಯಡಿ ಬೇಡಿಕೆಯಂತೆ ಉದ್ಯೋಗ ಒದಗಿಸಲಾಗುತ್ತಿದೆ. ಕಳೆದ ಬಾರಿ 61,000 ಕೋಟಿ ರೂಪಾಯಿ ನಿಗದಿಪಡಿಸಿದ್ದು 2021-22ನೇ ಸಾಲಿನ ಆಯವ್ಯಯದಲ್ಲಿ ಹೆಚ್ಚಿನ ನೆರವು ನಿಗದಿಪಡಿಸಲಾಗಿದೆ. ಈ ಬಾರಿ ಮನ್ರೇಗಾ ಅನುದಾನ 1,12,000 ಕೋಟಿ ರೂಪಾಯಿ ಹೆಚ್ಚಳಗೊಂಡಿದೆ ಎಂದರು. ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ವಿಶೇಷ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ರಸಗೊಬ್ಬರ, ಕೃಷಿ ಸೌರ ವಿದ್ಯುತ್ ಪಂಪ್ಗಳು, ಪಿಎಂ ಕುಸುಮ್ ಯೋಜನೆ ಸೇರಿ ಹಲವು ಕಾರ್ಯಕ್ರಮಗಳಲ್ಲಿ ರೈತರಿಗೆ ಸಬ್ಸಿಡಿ ನೀಡಲಾಗುತ್ತಿದೆ. ಯಾರಿಗೆ ವಿದ್ಯುತ್ ಸೇರಿ ಸೂಕ್ತ ಸೌಲಭ್ಯ ಇಲ್ಲವೋ ಅಂತಹ ಕಡೆಗಳಲ್ಲಿ ಡೀಸೆಲ್ ಸಬ್ಸಿಡಿ ನೀಡುವ ಬಗ್ಗೆಯೂ ಪರಿಶೀಲಿಸುವುದಾಗಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದರು. मनरेगा के अंतर्गत जो मजदूरी का भुगतान है, आवाज नहीं आ रही वहाँ, मजदूरी का जो भुगतान है वो पूरा का पूरा मजदूरों के खाते में 99% पहुंचता है. कभी कभी ऐसी परिस्थिति होती है कि राज्य सरकार की कार्यवाही में विलंब होता है, तो उस मामले में भी केंद्र सरकार ने स्थिति को सुधारने का प्रयत्न किया है. और अगर कहीं विलंब होता भी है तो ब्याज का भुगतान करने की भी जो बात प्रावधान की गई है एक्ट में, तो राज्य सरकारें ब्याज भी देती हैं. लेकिन जहां जो सदस्य कह रहे हैं कि उनकी जानकारी के अनुसार जो शिकायत आई है उस पर से हमने राज्य सरकार को लिखा है और उनसे रिपोर्ट मंगाई है. जब रिपोर्ट आएगी तो हमको कुछ योजनाओं पर काम करने की आवश्यकता है. प्रधानमंत्री नरेंद्र मोदी जी के नेतृत्व में लगातार इस बात की कोशिश की है कि जहां सब्सिडी देने की जरूरत है वहां फर्टिलाइजर पर 80,000 करोड़ रुपए से ज्यादा सब्सिडी दी जा रही है. सोलर पंप और कुसुम योजना के अंतर्गत भी सब्सिडी दी जा रही है. और किसान की आमदनी बढ़े और उसके खेती करने में लागत कम हो, इस दृष्टि से सॉइल हेल्थ कार्ड योजना हो, चाहे सूक्ष्म सिंचाई योजना हो, ऐसे तमाम सारे कार्यक्रम किए गए हैं जिसका प्रतिफल निश्चित रूप से आज देश को मिल रहा है. Honorable Chairman, sir. ಈ ಮಧ್ಯೆ ದೇಶದಲ್ಲಿ ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ, ರಸಗೊಬ್ಬರದ ಕೊರತೆಯೇ ಇಲ್ಲ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಕಳೆದ 2 ವರ್ಷಗಳಿಂದ ರಸಗೊಬ್ಬರಕ್ಕೆ ಹೆಚ್ಚಿನ ಬೇಡಿಕೆ ಬರುತ್ತಿದೆ. ಉತ್ತಮ ಮಳೆ ಜೊತೆಗೆ ಹಲವೆಡೆ ಪ್ರವಾಹ ಕೂಡ ಸಂಭವಿಸಿದೆ. ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದು ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ರಸಗೊಬ್ಬರ ಪೂರೈಕೆ ಕುರಿತು ಕೇಂದ್ರ ಸಚಿವಾಲಯ ಹಾಗೂ ರಾಜ್ಯ ಸರ್ಕಾರಗಳೊಂದಿಗೆ ಚರ್ಚಿಸಿ ಸೂಕ್ತ ಕಾರ್ಯಯೋಜನೆ ರೂಪಿಸಲಾಗುತ್ತದೆ ಎಂದರು. ಬೇಡಿಕೆಗೆ ಅನುಗುಣವಾಗಿ ರಸಗೊಬ್ಬರ ಉತ್ಪಾದನೆ ಮಾಡಿರುವ ಜೊತೆಗೆ ಸಾಗಾಟಕ್ಕೂ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಎಂದು ಸಚಿವ ಸದಾನಂದಗೌಡ ಹೇಳಿದರು. 25% more fertilizer has been supplied to the state, sir, even during the COVID period. Right. How difficult it was, everybody should understand. Because if one man is infected in a factory, then the whole factory has to be shut. Even in the ports, sir, the loaders, if there is any one infection of COVID, then there will not be the loading and unloading will be improper. But in spite of that, sir, this is the only one sector that has the growth of 3.7% agriculture growth, and that has been done because of this fertilizer supply. Right. ಕೋವಿಡ್ ಸಂದರ್ಭದಲ್ಲಿ ರಸಗೊಬ್ಬರ ಪೂರೈಕೆಗೆ ವಿಶೇಷ ಕ್ರಮ ಕೈಗೊಂಡಿದ್ದಕ್ಕಾಗಿ ಸಚಿವರನ್ನು ಸಭಾಪತಿ ಎಂ ವೆಂಕಯ್ಯನಾಯ್ಡು ಸದನದಲ್ಲಿ ಅಭಿನಂದಿಸಿದರು. ರಾಜ್ಯದ ನೀರಾವರಿ ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಕಾಮಗಾರಿ ಪೂರ್ಣಗೊಳಿಸಲು ಸೂಕ್ತ ಆರ್ಥಿಕ ಸಂಪನ್ಮೂಲ ಒದಗಿಸಬೇಕು ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ರಾಜ್ಯಸಭೆಯಲ್ಲಿಂದು ಒತ್ತಾಯಿಸಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ಕೇಂದ್ರ ಸರ್ಕಾರದ ತ್ವರಿತ ನೀರಾವರಿ ಯೋಜನೆಗೆ ಹೆಚ್ಚಿನ ಸಂಪನ್ಮೂಲ ನಿಗದಿಪಡಿಸಬೇಕು, ಬಾಕಿ ಉಳಿದಿರುವ ನೀರಾವರಿ ಯೋಜನೆಗಳು ಪೂರ್ಣಗೊಂಡರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದರು. ಬೆಂಗಳೂರು, ಹಾಸನ, ಚಿಕ್ಕಮಗಳೂರು ರೈಲ್ವೆ ಯೋಜನೆಗೆ ಬಜೆಟ್ನಲ್ಲಿ ಕಡಿಮೆ ಹಣ ನಿಗದಿಪಡಿಸಲಾಗಿದೆ. ಬಹುಕಾಲದಿಂದ ನನೆಗುದಿಗೆ ಬಿದ್ದಿರುವ ಯೋಜನೆಗಳನ್ನು ಪೂರ್ಣಗೊಳಿಸಲು ಸರ್ಕಾರ ಮೊದಲ ಆದ್ಯತೆ ನೀಡಬೇಕು ಎಂದರು. Financial situation, but I only request only one project which I am struggling even in the other house, but provision is made in Pink Book. I request the Honorable Railway Minister through you, sir, to see that this project during my lifetime at least completed,
and I could mention various things. Even on irrigation, the Upper Krishna project has not been completed, though which has been funded by the central government during my regime, accelerated irrigation program, which I have launched at the time. And I was hardly for 10 months. Sir, I demand or I request, I pray that program, the Upper Krishna program, should be taken over as a national project and see that it is completed as quickly as possible. With these words, I would like to express my sincere thanks. ಲೋಕಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ಸ್ಪೀಕರ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಸದಸ್ಯರು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಖಾಲಿ ಇರುವ ಹುದ್ದೆ ಸೇರಿದಂತೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿ ಸಚಿವರುಗಳಾದ ಪ್ರಕಾಶ್ ಜಾವಡೇಕರ್ ಹಾಗೂ ಡಾ ಹರ್ಷವರ್ಧನ್ ಅವರಿಂದ ಉತ್ತರ ಪಡೆದರು. दूसरी बात यह है महत्वपूर्ण कि देखो यंग एज में जितनी प्रतिभा और ये प्रदर्शित होती है, दिखती है, खिलाड़ियों में भी आपको मालूम है जैसे 25 साल उनके चरम पर होता है और 30-35 साल के अंदर रिटायर भी होते हैं, तो ये कलाकारों में भी यही देखा जाता है. तो इसलिए ये उम्र ज्यादा होने पर लेंगे ये करेक्ट नहीं है, उल्टे ज्यादा ब्लड फ्रेश ब्लड आना चाहिए, तभी ये कार्यक्रम ज्यादा अच्छे चलेंगे. तो उन्होंने मेरे अगर जो जवाब को विस्तार से पढ़ा होगा ಡಾ ಹರ್ಷವರ್ಧನ್ ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿ ನವೋದ್ಯಮಗಳಿಗೆ ಬೆಂಬಲ ನೀಡಲು ಕಳೆದ 5 ವರ್ಷಗಳಿಂದ ಸರ್ಕಾರ ಶ್ರಮಿಸುತ್ತಿದ್ದು ಸ್ಟಾರ್ಟ್ಅಪ್ ಸ್ಟ್ಯಾಂಡ್ಅಪ್ ಆಂದೋಲನವನ್ನು 10,000 ಕೋಟಿ ರೂಪಾಯಿಗಳಿಂದ ಆರಂಭಿಸಲಾಗಿತ್ತು. ಬಳಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಬೆಂಬಲ ನೀಡುತ್ತಿದೆ. ಅಹಮದಾಬಾದ್ನ ರಾಷ್ಟ್ರೀಯ ನಾವೀನ್ಯತೆ ಪ್ರತಿಷ್ಠಾನದಲ್ಲಿ ನವೋದ್ಯಮಗಳು ಆವಿಷ್ಕರಿಸಿರುವ 3 ಲಕ್ಷಕ್ಕೂ ಅಧಿಕ ದಾಖಲೆ ಇದೆ. ಸಚಿವಾಲಯ ಒಂದು ಪೋರ್ಟಲ್ ಕೂಡ ಆರಂಭಿಸಿದ್ದು ಇದರಲ್ಲಿ ಈ ರೀತಿಯ 2 ಲಕ್ಷಕ್ಕೂ ಅಧಿಕ ನಾವೀನ್ಯತೆಗಳ ವಿವರವಾದ ಮಾಹಿತಿ ಇದೆ ಎಂದು ತಿಳಿಸಿದರು. जो एक्सपेंडिचर के बारे में बात किया है या इस बार के बजट के लिए, तो हमारा इस बार जो है 20% से ज्यादा इम्प्रूवमेंट है ओवर लास्ट ईयर बजट नंबर 1. और दूसरा मैंने जो ग्रॉस एक्सपेंडिचर इन R&D जो है उसके बारे में भी इसमें जवाब में बहुत डिटेल में लिखा है कि पिछले सालों में पिछले 10 साल में 3 ट्रिपल हमारा जो है ये एक्सपेंडिचर हुआ है, जिसकी डिटेल्स भी दिए हैं. ರಾಜ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮಾವೇಶ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್, ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್, ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ವೇಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಇದರ ಫಲವಾಗಿ ಗಂಭೀರ ಅಪರಾಧ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ಇತ್ತೀಚೆಗೆ ಸೈಬರ್ ಅಪರಾಧಗಳು ಸವಾಲಾಗಿ ಪರಿಣಮಿಸುತ್ತಿವೆ. ಈ ಪ್ರಕರಣಗಳ ಇತ್ಯರ್ಥಕ್ಕಾಗಿ ಬೆಂಗಳೂರಿನಲ್ಲಿ 8 ಸಿಆರ್ ಪೊಲೀಸ್ ಠಾಣೆಗಳನ್ನು ಆರಂಭಿಸುವ ಮೂಲಕ ಸೈಬರ್ ಅಪರಾಧ ಪ್ರಕರಣಗಳನ್ನು ಹತ್ತಿಕ್ಕಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭಯೋತ್ಪಾದಕ ಚಟುವಟಿಕೆಗಳ ನಿಯಂತ್ರಣಕ್ಕಾಗಿ ಉಗ್ರಗಾಮಿ ನಿಗ್ರಹ ದಳವನ್ನು ಹೊಸದಾಗಿ ರಚನೆ ಮಾಡಲಾಗಿದೆ ಎಂದರು. 2,272 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೊಲೀಸ್ ಗೃಹ 2025 ಕೈಗೆತ್ತಿಕೊಳ್ಳಲಾಗಿದೆ. ಇದುವರೆಗೂ 10,134 ಮಂದಿ ಪೊಲೀಸರಿಗೆ ವಸತಿ ನಿರ್ಮಾಣ ಮಾಡಲಾಗಿದೆ. ಮಹಿಳಾ ಪೊಲೀಸರಿಗಾಗಿ 25% ಮೀಸಲಾತಿ ನೀಡಲಾಗಿದೆ. 61 ಪೊಲೀಸ್ ಠಾಣೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಎಂದರು. ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಇದುವರೆಗೆ 10,134 ವಸತಿ ಗೃಹಗಳನ್ನು ನಿರ್ಮಾಣ ಮಾಡಲಾಗಿದೆ ಹಾಗೂ ಕಾಮಗಾರಿಗಳು 2021ನೇ ಸಾಲಿನಲ್ಲಿ ಪೂರ್ಣಗೊಳಿಸಲಾಗುತ್ತೆ. PSI ಹುದ್ದೆಯ ನೇರ ನೇಮಕಾತಿ ವಯೋಮಿತಿಯನ್ನು SC ST ಮತ್ತು OBC ಅವರಿಗೆ 2 ವರ್ಷಗಳು ಹೆಚ್ಚಿಸಿ 32 ವರ್ಷಗಳನ್ನು ಮತ್ತು ಸಾಮಾನ್ಯ ವರ್ಗಕ್ಕೆ 2 ವರ್ಷ ಹೆಚ್ಚಿಸಿ 30 ವರ್ಷಗಳಿಗೆ ಎಂದು ನಿಗದಿ ಮಾಡಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಮಹಿಳಾ ಮೀಸಲಾತಿಯನ್ನು 25% ಹೆಚ್ಚಿಸಲಾಗಿದೆ. 61 ಠಾಣೆಗಳನ್ನು PI ಠಾಣೆಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ
ಆನ್ಲೈನ್ ಗೇಮ್ಗಳನ್ನು ನಿಯಂತ್ರಿಸಲು ಹೊಸ ಕಾಯ್ದೆ ರೂಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ. ಇದಕ್ಕಾಗಿ ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿರುವ ಕಾಯ್ದೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ರಾಜ್ಯದಲ್ಲೂ ಕಾಯ್ದೆ ಜಾರಿಗೆ ತರಲಾಗುವುದು ಎಂದರು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ವಿಶೇಷ ಸೌಲಭ್ಯ ಮತ್ತು ಸವಲತ್ತುಗಳನ್ನು ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚಿಸಲಾಗಿದೆ. ಪೊಲೀಸರ ವೇತನಕ್ಕೆ ಸಂಬಂಧಿಸಿದಂತೆ 6ನೇ ವೇತನ ಆಯೋಗದ ಪ್ರಕಾರ ಮೂಲ ವೇತನದಲ್ಲಿ ಹೆಚ್ಚಳ ಮಾಡಲಾಗಿದೆ. ಹೊಸದಾಗಿ ಬಡ್ತಿ ಪಡೆದವರಿಗೆ ಈ ಸೌಲಭ್ಯ ಸಿಗಲಿದೆ ಎಂದು ತಿಳಿಸಿದರು. ಯಾರ್ಯಾರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ಅಲ್ಲಿ ಏನು ನಡೀತಾ ಇದೆ ಅದರ ಮೇಲೆ ಕೂಡಲೇ ಆಕ್ಷನ್ ತಗೋಬೇಕು ಅಂತ ನಾನು ಡಿಜಿ ಅವರು ಕೂಡ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇನೆ. ಆ ರಿಪೋರ್ಟ್ ಅನ್ನು ಕೂಡಲೇ ಕ್ರಮವನ್ನು ತೆಗೆದುಕೊಳ್ತಾರೆ. 6th ಪೇ ಕಮಿಷನ್ ಪ್ರಕಾರ ಬೇಸಿಕ್ ಏನಿತ್ತು ವ್ಯತ್ಯಾಸಗಳಿತ್ತು ಅದನ್ನು ಸರಿಪಡಿಸಿದ್ದೇವೆ. ಎಲ್ಲ ಹಂತದವರೆಗೂ ಸರಿಪಡಿಸಿದ್ದೇವೆ. ಈಗ ಕೆಲವರಿಗೆ ಯಾರಿಗೆ ಪ್ರಮೋಷನ್ ಅಂಚಿನಲ್ಲಿದೆ ಅದರ ಲಾಭ ಪ್ರಮೋಷನ್ ಆದ ತಕ್ಷಣವೇ ಸಿಗ್ತದೆ. ಹೀಗಾಗಿ ಯಾವುದೇ ರೀತಿಯ ಪೊಲೀಸರಿಗೆ ತೊಂದರೆ ಆಗದಂತೆ ನಾವು ಕ್ರಮವನ್ನು ಜರುಗಿಸ್ತೇವೆ. as far as pay is concerned. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ನಂಗಂತೂ ಗೊತ್ತಿದೆ, ದೊಡ್ಡೋನಾದ್ಮೇಲೆ ನಾನೊಂದು ಸೈಕಲ್ ರಿಪೇರಿ ಶಾಪ್ ಇಡ್ತೀನಿ. ಏನು? ಯಾಕೆ? ನೀವೆಲ್ಲ ಪೆಟ್ರೋಲ್ ವೇಸ್ಟ್ ಮಾಡೋದು ನೋಡಿದ್ರೆ ಫ್ಯೂಚರ್ ನಲ್ಲಿ ಪೆಟ್ರೋಲ್ ಹೊಡೆಯೋದೇ ಇಲ್ಲ. ಆಗ ಸೈಕಲೇ ಓಡಿಸ್ಬೇಕು ತಾನೆ. ನೀವೇ ಎಲ್ಲ ಪೆಟ್ರೋಲ್ ಮುಗಿಸ್ತೀರಾ ಅಥವಾ ನಿಮ್ಮ ಮಕ್ಕಳಿಗೆ ಉಳಿಸ್ತೀರಾ? ಪ್ಲೀಸ್ ಕನಿಷ್ಠ ಪಕ್ಷ ಸಿಗ್ನಲ್ನಲ್ಲಿ ಇಂಜಿನ್ ಆಫ್ ಮಾಡಿ. Download the PCRA Android app to know more about saving fuel. Issued in public interest by Petroleum Conservation Research Association, Government of India. ಸಾರಿಗೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಅಪಘಾತ ರಹಿತ ಚಾಲನೆ ಮಾಡಿದ ಚಾಲಕರು ಹಾಗೂ ರಸ್ತೆ ಸಪ್ತಾಹದಲ್ಲಿ ವ್ಯಂಗ್ಯ ಚಿತ್ರ ರಚಿಸಿದ ಕಲಾವಿದರನ್ನು ಸನ್ಮಾನಿಸಿದರು. ಬಳಿಕ ಲಕ್ಷ್ಮಣ ಸವದಿ ಅಪಘಾತದ ಪ್ರಮಾಣವನ್ನು ಕಡಿತಗೊಳಿಸಿ ವಾಯುಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಪ್ರತಿ ವರ್ಷ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಚಾಲಕರು ಮತ್ತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ದೇಶದಲ್ಲಿ ಪ್ರತಿ ವರ್ಷ 1,50,000 ಮಂದಿ ರಸ್ತೆ ಅಪಘಾತಗಳಲ್ಲಿ ಮೃತಪಡುತ್ತಿದ್ದಾರೆ. ರಾಜ್ಯದಲ್ಲಿ ಸುಮಾರು 10,000 ಮಂದಿ ಅಪಘಾತಗಳಲ್ಲಿ ಅಸುನೀಗುತ್ತಿದ್ದಾರೆ ಎಂದರು. ತರಬೇತಿಗಳಲ್ಲೇ ಚಾಲಕರಲ್ಲಿ ಹೆಚ್ಚಿನ ಶಿಸ್ತು ಮತ್ತು ಅರಿವು ಮೂಡಿಸುವ ಉದ್ದೇಶದಿಂದ ಆರ್ಟಿಒಗಳಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ಚಾಲನೆ ಪರವಾನಗಿ ನೀಡಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಆದರೆ ಅಲ್ಲಿರ್ತಕ್ಕಂಥ ಜಾಗೃತಿ ಇನ್ನೂ ನಮ್ಮ ದೇಶದಲ್ಲಿ ಬಹಳಷ್ಟು ಅದು ಬರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಸುಮಾರು ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ 7,000 ಕೋಟಿ ಹಣವನ್ನು ಇದಕ್ಕಾಗಲೇ ನಾವು ಖರ್ಚು ಮಾಡಬೇಕಂತ ಈ ಒಂದು ಅರಿವನ್ನು ಮೂಡಿಸಲಿಕ್ಕೆ ಇಡೀ ದೇಶದಲ್ಲಿ ಪ್ರತಿ ವರ್ಷ 7,000 ಕೋಟಿಯಷ್ಟು ಈ ಜಾಗೃತ ಮತ್ತು ಅರಿವು ಮೂಡಿಸ್ತಕ್ಕಂಥದ್ದಕ್ಕೆ ನಾವು ಇವತ್ತು ಖರ್ಚು ಮಾಡ್ತಕ್ಕಂಥದ್ದು. ಆದರೆ ಕಡಿಮೆ ಆಗ್ತಕ್ಕಂಥದ್ದು ಸಂತೋಷದ ಮಾತು, ಆದರೂ ನಿಲ್ಲಬೇಕಾಗಿರ್ತಕ್ಕಂಥದ್ದು ಬಹಳ ಅನಿವಾರ್ಯ. ಇವತ್ತು ಅಪಘಾತಗಳನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಬೇಕಾದ್ರೆ ಸಾಕಷ್ಟು ಜನರಿಗೆ ಅದರ ಜಾಗೃತಿ ಮಾಡಬೇಕು, ಅದರ ಪರಿಕಲ್ಪನೆ ಬರಬೇಕು. ರೈತರ ಸಮಸ್ಯೆಗಳನ್ನು ಆಲಿಸಲು ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಜನಸಂಪರ್ಕ ಸಭೆಗಳನ್ನು ಹಮ್ಮಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದು ತೋಟಗಾರಿಕೆ ಹಾಗೂ ರೇಷ್ಮೆ ಸಚಿವ ಆರ್ ಶಂಕರ್ ಶಿರಸಿಯಲ್ಲಿಂದು ತಿಳಿಸಿದ್ದಾರೆ. ರೈತರು ಮತ್ತು ಅಧಿಕಾರಿಗಳು ಸಮಾಲೋಚನೆ ನಡೆಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಸಮಾಲೋಚನಾ ಸಭೆಗಳನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ ಎಂದರು. ಅಡಿಕೆ ಮತ್ತು ತೆಂಗು ಬೆಳೆಗೆ ಇರುವ ಬಿಳಿ ನೊಣ ಬಾಧೆ ನಿಯಂತ್ರಿಸಲು ಕೃಷಿ ವಿಜ್ಞಾನಿಗಳೊಂದಿಗೆ ಚರ್ಚಿಸಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲಾಗುವುದು. ಅಡಿಕೆ ಮತ್ತು ತೆಂಗಿನ ಉತ್ತಮ ತಳಿಗಳನ್ನು ಮುಂದಿನ ದಿನಗಳಲ್ಲಿ ಪರಿಚಯಿಸಲಾಗುವುದು ಎಂದು ತಿಳಿಸಿದರು. ಗಮನಕ್ಕೆ ಬರ್ತದೆ, ಅಲ್ಲೇ ನಾನು ಆದೇಶಗಳು ಮಾಡಿ ಎಲ್ಲಿ ಏನೋ ಮಾಡಿರೋ ಅಧಿಕಾರಿಗಳು ಏನಾದರೂ ಜನರಿಗೆ ಸ್ಪಂದನೆ ಮಾಡದಿದ್ರೆ ಖಂಡಿತ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡ್ತೇನೆ ನಾನು.
ರಾಜ್ಯದ 10 ಮಹಾನಗರ ಪಾಲಿಕೆಗಳ ಮೇಯರ್ ಹಾಗೂ ಉಪಮೇಯರ್ಗಳ 23ನೇ ಅವಧಿಯ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಪ್ರಕಟಿಸಿದೆ. ಈ ಸಂಬಂಧ ನಗರಾಭಿವೃದ್ಧಿ ಸಚಿವಾಲಯ ಮೀಸಲಾತಿ ಕುರಿತು ರಾಜ್ಯಪತ್ರದಲ್ಲಿ ಇಂದು ಪ್ರಕಟಿಸಿದೆ. ಬಳ್ಳಾರಿ ಮೇಯರ್ ಸಾಮಾನ್ಯ ವರ್ಗ, ಉಪಮೇಯರ್ ಹಿಂದುಳಿದ ಮಹಿಳೆ, ಬೆಳಗಾವಿ ಮೇಯರ್ ಸಾಮಾನ್ಯ ವರ್ಗ, ಉಪಮೇಯರ್ ಸಾಮಾನ್ಯ ವರ್ಗ ಮಹಿಳೆ, ದಾವಣಗೆರೆಯ ಮೇಯರ್ ಪರಿಶಿಷ್ಟ ಜಾತಿ ಮಹಿಳೆ, ಉಪಮೇಯರ್ ಸಾಮಾನ್ಯ ವರ್ಗ ಮಹಿಳೆ, ಹುಬ್ಬಳ್ಳಿ ಧಾರವಾಡ ಮೇಯರ್ ಹಿಂದುಳಿದ ವರ್ಗ, ಉಪಮೇಯರ್ ಪರಿಶಿಷ್ಟ ಜಾತಿ ಮಹಿಳೆ, ಕಲಬುರಗಿ ಮೇಯರ್ ಸಾಮಾನ್ಯ ವರ್ಗ ಮಹಿಳೆ, ಉಪಮೇಯರ್ ಬಿಸಿಬಿ, ಮಂಗಳೂರು ಮೇಯರ್ ಸಾಮಾನ್ಯ ವರ್ಗ, ಉಪಮೇಯರ್ ಹಿಂದುಳಿದ ವರ್ಗ ಮಹಿಳೆ, ಮೈಸೂರು ಮೇಯರ್ ಸಾಮಾನ್ಯ ವರ್ಗ ಮಹಿಳೆ, ಉಪಮೇಯರ್ ಸಾಮಾನ್ಯ ವರ್ಗ, ಶಿವಮೊಗ್ಗ ಮೇಯರ್ ಹಿಂದುಳಿದ ವರ್ಗ ಮಹಿಳೆ, ಉಪಮೇಯರ್ ಸಾಮಾನ್ಯ ವರ್ಗ, ತುಮಕೂರು ಮೇಯರ್ ಪರಿಶಿಷ್ಟ ಪಂಗಡ, ಉಪಮೇಯರ್ ಸಾಮಾನ್ಯ ವರ್ಗ ಮಹಿಳೆ, ವಿಜಯಪುರ ಮೇಯರ್ ಪರಿಶಿಷ್ಟ ಜಾತಿ, ಉಪಮೇಯರ್ ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಕಲ್ಪಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಅಡಿಕೆ ಎಂದ ಕೂಡಲೇ ಗುಟ್ಕಾ, ತಾಂಬೂಲ ಇತ್ಯಾದಿಗಳು ಕಣ್ಣ ಮುಂದೆ ಬರುತ್ತವೆ. ಜೊತೆಗೆ ಅಡಿಕೆ ಬೆಲೆ ಕುಸಿತ, ಬೆಳೆಗಾರರ ಸಮಸ್ಯೆಗಳು ಗಮನ ಸೆಳೆಯುತ್ತವೆ. ಈಗ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ವಿಜ್ಞಾನಿಯೊಬ್ಬರು ಸಂಶೋಧನೆ ಕೈಗೊಂಡಿದ್ದು ಇದರಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಎಂಜಿನಿಯರಿಂಗ್ ಕಾಲೇಜಿನ ಬಿಎಸ್ ನಾರಾಯಣ್ ನ್ಯಾನೋ ಮೆಟೀರಿಯಲ್ ಆ್ಯಂಡ್ ಡಿಸ್ಪ್ಲೇ ವಿಭಾಗದ ಪ್ರಾಧ್ಯಾಪಕ ಡಾ ಗುರುಮೂರ್ತಿ ಹೆಗಡೆ ಜೊತೆಯಾಗಿ ಅಡಿಕೆಯಿಂದ ನಿತ್ಯ ಜನರು ಬಳಕೆ ಮಾಡುವ ಹಲವು ವಸ್ತುಗಳನ್ನು ತಯಾರಿಸಿ ಅಚ್ಚರಿ ಮೂಡಿಸಿದ್ದಾರೆ. ಅಡಿಕೆಯನ್ನು ನ್ಯಾನೋ ಪಾರ್ಟಿಕಲ್ ಆಗಿ ಪರಿವರ್ತಿಸಿ ಕೆಳಗೆ ಬಿದ್ದರೂ ಒಡೆಯದ ಗಟ್ಟಿಮುಟ್ಟಾದ ಗಾಜು, ವಾಹನಗಳ ಬ್ಯಾಟರಿ, ನೆಲ ಸ್ವಚ್ಛಗೊಳಿಸುವ ಮಾರ್ಜಕಗಳು, ಸ್ಯಾನಿಟೈಸರ್, ನೀರು ಶುದ್ಧೀಕರಣ ಮಾಡುವ ಯಂತ್ರಗಳನ್ನು ಕಂಡುಹಿಡಿದಿದ್ದಾರೆ. ಶಿರಸಿ ತಾಲೂಕಿನವರಾದ ಗುರುಮೂರ್ತಿ ಸ್ವತಃ ಅಡಿಕೆ ಬೆಳೆಗಾರರೂ ಆಗಿದ್ದು, ಅಡಿಕೆ ಬೆಲೆ ಕುಸಿತ, ಅಸಮತೋಲನದ ಮಾರುಕಟ್ಟೆ ಇತ್ಯಾದಿಗಳಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಅಡಿಕೆಯಿಂದ ಜನೋಪಯೋಗಿ ವಸ್ತುಗಳನ್ನು ತಯಾರಿಸಿದ್ದಾರೆ. ಇವರು ತಯಾರಿಸಿರುವ ವಸ್ತುಗಳು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಜನಮನ ಸೆಳೆಯುವ ಬಹು ಸಾಧ್ಯತೆಗಳನ್ನು ಹೊಂದಿವೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಾಧ್ಯಾಪಕ ಗುರುಮೂರ್ತಿ ಹೆಗಡೆ ಅಡಿಕೆ ಬೆಳೆಗೆ ಪರ್ಯಾಯ ಮಾರುಕಟ್ಟೆ ಕಲ್ಪಿಸಬೇಕು ಎಂಬ ಉದ್ದೇಶದೊಂದಿಗೆ ಈ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದೇವೆ ಎಂದು ತಿಳಿಸಿದರು. ಕನ್ವರ್ಟ್ ಮಾಡಿ ಅದನ್ನ ಹೈ ಎಂಡ್ ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ವಿಚಾರ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ಪಶ್ಚಿಮ ಘಟ್ಟದಲ್ಲಿ ಬೆಳೆಯುವಂತ ಒಂದು ಪ್ರಮುಖವಾದಂತಹ ಬೆಳೆ ಅಂದ್ರೆ ಅಡಿಕೆ ಬೆಳೆಗಾರರಿಗೆ ಏನಾದ್ರು ಮಾಡೋಣ ಅನ್ನುವಂತ ಆಸೆಯಿಂದ ನಾವು ಎಷ್ಟೊಂದು ವೇಸ್ಟ್ ಪದಾರ್ಥಗಳಿಂದ ನ್ಯಾನೋ ಪಾರ್ಟಿಕಲ್ ಮಾಡಿದ್ದೀವಿ. ಹಾಗೆ ಅಡಿಕೆಯಿಂದ ಕೂಡ ನ್ಯಾನೋ ಪಾರ್ಟಿಕಲ್ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಕೆಟ್ಟ ಕುತೂಹಲದಿಂದ ಆರಂಭವಾದಂತಹ ಸಂಶೋಧನೆ ಇದು. ಆಮೇಲೆ ಅಡಿಕೆಯಿಂದ ನ್ಯಾನೋ ಪಾರ್ಟಿಕಲ್ ಮಾಡಿದಾಗ ಗೊತ್ತಾಯಿತು ಅಡಿಕೆಯಲ್ಲಿ ಕೆಲವೊಂದು ವಿಶಿಷ್ಟವಾದಂತಹ ಗುಣಗಳಿದ್ದು ಆ ಗುಣಗಳು ನ್ಯಾನೋ ಪಾರ್ಟಿಕಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಡಿಕೆಯಲ್ಲಿರುವಂತಹ ಪೋರಸ್ ಸ್ಟ್ರಕ್ಚರ್ಗಳು ಇದು ಪೊರಾಸಿಟಿಯನ್ನು ಡೆವಲಪ್ ಮಾಡಿ ಅಲ್ಲಿ ಸರ್ಫೇಸ್ ಏರಿಯಾ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನ್ಯಾನೋ ಪಾರ್ಟಿಕಲ್ ಕೂಡ ಸ್ಪೆರಿಕಲ್ ಶೇಪ್ ನ್ಯಾನೋ ಪಾರ್ಟಿಕಲ್ ಬರುತ್ತೆ. ಹಾಗಾಗಿ ಅಂತ ನ್ಯಾನೋ ಪಾರ್ಟಿಕಲ್ಗಳನ್ನು ನೀವು ತುಂಬಾ ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡಬಹುದು. ಸಂಶೋಧಕ ವಿನಯ್ ಎಸ್ ಭಟ್ ಅಡಿಕೆಯಿಂದ ಕಾರ್ಬನ್ ನ್ಯಾನೋ ಮೆಟೀರಿಯಲ್ ವಿದ್ಯುತ್ ದ್ವಾರಗಳನ್ನಾಗಿ ಪರಿವರ್ತಿಸಿ ಪ್ರಯೋಗ ನಡೆಸಲಾಯಿತು. ಇದರಿಂದ 10 ಹಲವು ವಸ್ತುಗಳನ್ನು ತಯಾರಿಸಲು ಅನುಕೂಲವಾಗಿದೆ ಎಂದರು. ನಾವು ಈಗ ಬ್ಯಾಟರಿಗೆ ಕಾಂಪ್ಲಿಮೆಂಟರಿ ಆಗಿ ಕೂಡ ಯೂಸ್ ಮಾಡಬಹುದು. ಈಗ ಮುಂದೆ ಬರೋ ಈ ವೆಹಿಕಲ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಯಾವುದೇ ಎನರ್ಜಿ ರಿಕ್ವೈರಿಂಗ್ ಅಪ್ಲಿಕೇಶನ್ಸ್ ಅಲ್ಲೂ ಇದನ್ನ ಸೂಪರ್ ಕೆಪಾಸಿಟರ್ಸ್ನ ಯೂಸ್ ಮಾಡ್ಕೋಬಹುದು. ಈ ತರ ಕಾಯಿನ್ ಸೆಲ್ಸ್ನ ಮಾಡಿದ್ದೀವಿ. ಇದರಲ್ಲಿ ಸಂಪೂರ್ಣವಾಗಿ ಅಡಿಕೆಯಿಂದ ಮಾಡಿರುವಂತಹ ಕಾರ್ಬನ್ ನ್ಯಾನೋ ಮೆಟೀರಿಯಲ್ನ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡಿದ್ದೀವಿ. ಈ ತರ ಸೆಲ್ಸ್, ಈ ತರ ಸೂಪರ್ ಕೆಪಾಸಿಟರ್ಸ್ ಅಲ್ಲಿ. ಮತ್ತೋರ್ವ ಸಂಶೋಧಕಿ ಸುಪ್ರಿಯಾ ಅಡಿಕೆಯನ್ನು ಸಣ್ಣ ಸಣ್ಣ ಕಣಗಳಾಗಿ ಪರಿವರ್ತಿಸಿ ವೇಗವರ್ಧಕಗಳಾಗಿ ಬಳಸುವ ಸಾಧ್ಯತೆಗಳು ಕಂಡುಬಂದವು. ಇದರಿಂದ ಅನ್ವೇಷಣೆಗೆ ಹೆಚ್ಚಿನ ಸ್ಫೂರ್ತಿ ದೊರೆಯಿತು ಎಂದು ತಿಳಿಸಿದರು. ನೀರಿನಲ್ಲಿ ಬೇಡದಂತಹ ಕಲರ್ಡ್ ಅಂದ್ರೆ ಬಣ್ಣದ ವಿಷ ವಸ್ತುಗಳಿರ್ತದೆ, ಅದನ್ನ ಬ್ರೇಕ್ ಡೌನ್ ಮಾಡಿ ನೀರನ್ನ ಒಳ್ಳೆಯ ಮಟ್ಟಕ್ಕೆ ತರುವಂತಹ ಕೆಲಸವನ್ನ ನಾವು ಇದುವರೆಗೆ ಮಾಡಿದ್ದೇವೆ. ಅದು ಅಲ್ಲದೆ ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳಲ್ಲೂ ಕೂಡ ಈ ಅಡಿಕೆಯಿಂದ ತಯಾರಿಸಿದಂತಹ ಕಾರ್ಬನ್ ನ್ಯಾನೋ ಮೆಟೀರಿಯಲ್ ಅನ್ನ ಕೆಟಲಿಸ್ಟ್ ಅಥವಾ ವೇಗವರ್ಧಕವಾಗಿ ನಾವು ಮಾಡ್ತಾ ಇದ್ದೇವೆ. ಇದು ನನ್ನ ದೇಶದಲ್ಲಿ ಕಳೆದ 5 ವರ್ಷಗಳ ಅವಧಿಯಲ್ಲಿ 1,02,00,000ಕ್ಕೂ ಹೆಚ್ಚು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ನೋಂದಣಿ ಮಾಡಿಕೊಂಡಿವೆ ಎಂದು ಕೇಂದ್ರ ಎಂಎಸ್ಎಂಇ ಸಚಿವಾಲಯ ತಿಳಿಸಿದೆ.
ಲೋಕಸಭೆಗಿಂದು ನೀಡಿದ ಲಿಖಿತ ಉತ್ತರದಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವ ನಿತಿನ್ ಗಡ್ಕರಿ ಈ ವಿಷಯ ತಿಳಿಸಿದ್ದು, ಉದ್ಯೋಗ ಆಧಾರ್ ಪೋರ್ಟಲ್ ರೀತ್ಯ 2015-2020 ಅವಧಿಯಲ್ಲಿ ಒಟ್ಟು 1,02,32,468 ಎಂಎಸ್ಎಂಇಗಳು ನೋಂದಣಿಯಾಗಿವೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳ ಅಭಿವೃದ್ಧಿ ಮತ್ತು ವೃದ್ಧಿಗೆ ಸಚಿವಾಲಯ ವಿವಿಧ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಎಂಎಸ್ಎಂಇಗಳಿಗೆ ಆದ್ಯತೆ ನೀಡಲು ಹಲವು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಅವರಿಂದು ತಮ್ಮ ಸಹೋದ್ಯೋಗಿಗಳೊಂದಿಗೆ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ರಾಜಕೀಯ ಪಕ್ಷಗಳು, ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು. ನಂತರ ಮುಖ್ಯ ಚುನಾವಣಾ ಆಯುಕ್ತರು ತಾವು ಇಂದು ಪುದುಚೇರಿಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ನಾಯಕರುಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದು, ಮುಂಬರುವ ವಿಧಾನಸಭಾ ಚುನಾವಣೆ ಕುರಿತಂತೆ ಅವರ ಅಭಿಪ್ರಾಯ ಆಲಿಸಿರುವುದಾಗಿ ತಿಳಿಸಿದರು. ಪುದುಚೇರಿಯಲ್ಲಿ ಸುರಕ್ಷಿತ, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸರ್ವ ಪ್ರಯತ್ನ ಮಾಡುವ ಭರವಸೆಯನ್ನು ಮುಖ್ಯ ಚುನಾವಣಾ ಆಯುಕ್ತರು ನೀಡಿದರು. ಮುಖ್ಯ ಚುನಾವಣಾ ಆಯೋಗದ ತಂಡ ಪುದುಚೇರಿಯ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರು ಮತ್ತು ಇತರ ಚುನಾವಣೆ ಸಂಬಂಧಿತ ನಿಯಂತ್ರಣ ಸಂಸ್ಥೆಗಳೊಂದಿಗೆ ಇಂದು ಚುನಾವಣೆ ಸಿದ್ಧತೆಯ ಪರಾಮರ್ಶೆಯನ್ನು ನಡೆಸಿತು. Whereas the IMFL prices being equal, the ARC prices, ARC is in non-Pondicherry only, and there is huge smuggling from here to Tamil Nadu, especially in the neighboring districts of Tamil Nadu. Since we had flagged this issue to the SPs yesterday itself, they were quick enough to talk to their counterparts yesterday, the neighboring districts of Tamil Nadu, and they gave us a comprehensive report. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ದಾವಣಗೆರೆಯಲ್ಲಿ ಕನಿಷ್ಠ ತಾಪಮಾನ 11 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರಿಕೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಮುಂಜಾನೆ ವೇಳೆ ಕೆಲವೆಡೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ ತಾಪಮಾನ 30 ಹಾಗೂ ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2021-22 ಆಯವ್ಯಯದಲ್ಲಿ ಯುವ ಸಮೂಹದ ಅಭಿವೃದ್ಧಿಗೆ ಆದ್ಯತೆ, ಎಲ್ಲ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಒತ್ತು, ಸಚಿವೆ ನಿರ್ಮಲಾ ಸೀತಾರಾಮನ್. ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಿಲ್ಲ, ಬೇಡಿಕೆ ಅನುಸಾರ ರಾಜ್ಯಗಳಿಗೆ ದಾಸ್ತಾನು, ಸಚಿವ ಡಿವಿ ಸದಾನಂದಗೌಡ. ಭಯೋತ್ಪಾದನಾ ಚಟುವಟಿಕೆಗಳ ನಿಯಂತ್ರಣಕ್ಕೆ ಉಗ್ರಗಾಮಿ ನಿಗ್ರಹ ದಳ ರಚನೆ, ಸೈಬರ್ ಅಪರಾಧಗಳ ಪತ್ತೆಗೆ ಅಗತ್ಯ ಕ್ರಮ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ರಸ್ತೆ ಅಪಘಾತ ನಿಯಂತ್ರಣಕ್ಕೆ ಜನಜಾಗೃತಿ, ತರಬೇತಿ ಅವಧಿಯಲ್ಲಿಯೇ ಚಾಲಕರಿಗೆ ಅರಿವು ಮೂಡಿಸಲು ಕ್ರಮ, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.